ಓಂ ಶ್ರೀ ಮಾತೇ ನಮಃ. ಮೀನರಾಶಿಯವರ ಸಂಪೂರ್ಣ ಜಾತಕ. ಒಂದು ಕ್ಷಣ ಶಾಂತವಾಗಿ ಯೋಚಿಸಿ. ಕೆಲವು ಹೆಸರುಗಳು ನಮ್ಮ ಜೀವನದಿಂದ ತೆಗೆದುಹಾಕಲ್ಪಟ್ಟರೂ ಅವುಗಳ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಎಲ್ಲೋ ಉಳಿಯುತ್ತವೆ. ಕೆಲವು ಪದಗಳು ಹಿಂದೆ ಉಳಿದಿದ್ದರೂ ಅವುಗಳ ಪ್ರತಿಧ್ವನಿ ನಮ್ಮೊಳಗೆ ಉಳಿಯುತ್ತದೆ. ಈಗ ಅವರ ಜಾತಕ ಫಲಿತಾಂಶಗಳ ಪ್ರಕಾರ ಮುಂದಿನ 3 ದಿನಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಗೆ ಏನಾಗುತ್ತದೆ? ಈ ರಾಶಿ ಚಕ್ರ ಚಿಹ್ನೆಗೆ ಮುಂದಿನ 3 ದಿನಗಳಲ್ಲಿ ದೂರದ ಸಂಬಂಧವು ಮತ್ತೆ ಹತ್ತಿರವಾಗಲಿದೆ. ಅಂದರೆ ದೂರದ ವ್ಯಕ್ತಿಯನ್ನು ನಿಮಗೆ ಮತ್ತೆ ಪರಿಚಯಿಸಲಾಗುವುದು. ಅವರು ಯಾರು? ಅವರು ಏಕೆ ದೂರ ಹೋದರು? ಅವರು ಏಕೆ ಪರಿಚಯವಾಗಲಿದ್ದಾರೆ? ಅವರು ನಿಮ್ಮ ಜೀವನದಲ್ಲಿ ಏಕೆ ಬರಲಿದ್ದಾರೆ? ಈ 3 ದಿನಗಳಲ್ಲಿ ನಿಮಗೆ ಏನಾಗುತ್ತದೆ? ನಿಮಗೆ ಅಶುಭ ಫಲಿತಾಂಶಗಳು ಮತ್ತು ಶುಭ ಫಲಿತಾಂಶಗಳು ಏನಾಗುತ್ತವೆ ಎಂಬುದನ್ನು ಇಂದು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೇವೆ. ನೀವು ಎಲ್ಲಿಯೂ ಬಿಡದೆ ಕೊನೆಯವರೆಗೂ ಇದನ್ನು ಕೇಳಿದರೆ ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ದಯವಿಟ್ಟು ಈ ವಿಡಿಯೋಗೆ 10 ನಿಮಿಷಗಳನ್ನು ಮೀಸಲಿಡಿ ಮತ್ತು ಎಲ್ಲಿಯೂ ಬಿಡದೆ ಕೊನೆಯವರೆಗೂ ಈ ವಿಡಿಯೋವನ್ನು ಕೇಳಿ. ಈ 3 ದಿನಗಳಲ್ಲಿ ನೀವು ಮಾಡಬೇಕಾದ ಪೂಜಾ ವಿಧಾನದಲ್ಲಿ ಅನುಸರಿಸಬೇಕಾದ ಪರಿಹಾರಗಳು ಸಹ ಇಂದು ಈ ವಿಡಿಯೋದಲ್ಲಿದೆ. ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಅವರಲ್ಲಿ ಯಾರಾದರೂ ಚಂದಾದಾರರಾಗದಿದ್ದರೆ ದಯವಿಟ್ಟು ಚಂದಾದಾರರಾಗಿ. ದೂರವಾದ ಮತ್ತು ಗ್ರಹಿಸಲಾಗದ ಸಂಬಂಧಗಳು, ಅಂತಹ ವಿಷಯಗಳನ್ನು ಮತ್ತೆ ನಿಮ್ಮ ಮುಂದೆ ತರುತ್ತೇವೆ. ಪ್ರಸ್ತುತ ಶನಿಯ ಪ್ರಭಾವವು ಈ ಜನರ ಆಲೋಚನೆಗಳಲ್ಲಿ ಹಳೆಯ ನೆನಪುಗಳನ್ನು ಕೆರಳಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದಕ್ಕಾಗಿಯೇ ಹಿಂದೆ ನಿಮಗೆ ತುಂಬ ಹತ್ತಿರವಾಗಿದ್ದ ವ್ಯಕ್ತಿಯ ಬಗ್ಗೆ ಆಲೋಚನೆಗಳು ಮತ್ತೆ ಬಲಗೊಳ್ಳುತ್ತಿವೆ. ಈ ವ್ಯಕ್ತಿ ನೀವು ಪ್ರೀತಿ ಸಂಬಂಧವನ್ನು ಹೊಂದಿರುವ ವ್ಯಕ್ತಿಯಲ್ಲ. ಕೆಲವರಿಗೆ ಇದು ಹಳೆಯ ಸ್ನೇಹಿತರು, ಕೆಲವರಿಗೆ ಕುಟುಂಬ ಸದಸ್ಯರು, ಕೆಲವರಿಗೆ ಜೀವನದಲ್ಲಿ ಕೆಲವು ಪ್ರಮುಖ ಸಲಹೆಗಳನ್ನು ನೀಡಿದ ಯಾರಾದರೂ ಆಗಿರಬಹುದು. ಜೀವನದ ಪ್ರಯಾಣದಲ್ಲಿ ಒಂದು ಮಹತ್ವದ ತಿರುವು ಪಡೆದಿದ್ದ ವ್ಯಕ್ತಿಯೊಬ್ಬರು ಈಗ ನಿಮ್ಮ ಮನಸ್ಸಿಗೆ ಮರಳುತ್ತಿದ್ದಾರೆ. ಗ್ರಹಗಳ ಚಲನೆಯಿಂದ ಕಂಡುಬರುವ ಚಿಹ್ನೆಗಳು ಇದನ್ನು ಬಲಪಡಿಸುತ್ತವೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಕಳೆದ ಕೆಲವು ತಿಂಗಳುಗಳಿಂದ ಮೌನವಾಗಿ ಅನೇಕ ವಿಷಯಗಳನ್ನು ಸಹಿಸಿಕೊಳ್ಳುತ್ತಿದ್ದಾರೆ. ಹೊರಗೆ ಕಾಣಿಸಿಕೊಂಡ ಕೆಲವು ಭಾವನೆಗಳು ಮನಸ್ಸಿನಲ್ಲಿ ಉಳಿದಿವೆ. ನಿಮ್ಮ ಸುತ್ತಲಿನವರು ಗಮನಿಸದಿದ್ದರೂ ನಿಮ್ಮೊಳಗೆ ಅನೇಕ ಪ್ರಶ್ನೆಗಳು ಸುಳಿದಾಡುತ್ತಿವೆ. ಶನಿಯ ಪ್ರಭಾವದಿಂದಾಗಿ ಏನೋ ಸಂಪೂರ್ಣವಾಗಿ ನಿಂತು ಹೋಗಿದೆ ಎಂದು ನೀವು ಭಾವಿಸಿದಾಗ ಆ ಘಟನೆಗಳ ಹಿಂದಿನ ಏನೋ ಬೆಳಕಿಗೆ ಬರಬಹುದು. ಇದು ಪುನರ್ವಿಮರ್ಶಿಸಬೇಕಾದ ವಿಷಯ. ಇದು ಇದೀಗ ನಡೆಯುತ್ತಿದೆ. ಮುಂದಿನ 3 ದಿನಗಳಲ್ಲಿ ಚಂದ್ರನ ಸ್ಥಾನವು ಖಂಡಿತವಾಗಿಯೂ ಬಲಗೊಳ್ಳಲಿದೆ. ಇದು ನಿಮ್ಮ ರಾಶಿ ಚಕ್ರ ಚಿಹ್ನೆಯು ನಿಮ್ಮ ನೆನಪುಗಳೊಂದಿಗೆ ಬಲವಾದ ಸಂಪರ್ಕವನ್ನು ಹೊಂದಿದೆ ಎಂದು ತೋರಿಸುತ್ತದೆ. ಹಳೆಯ ಫೋಟೋಗಳು, ಹಳೆಯ ಸಂದೇಶಗಳು, ಹಳೆಯ ಪರಿಚಯಸ್ಥರು, ನೀವು ಆಗಾಗ್ಗೆ ಮಾತನಾಡುತ್ತಿದ್ದ ಜನರು, ಅಂತಹ ವಿಷಯಗಳು ಇದ್ದಕ್ಕಿದ್ದಂತೆ ನಿಮ್ಮ ಗಮನಕ್ಕೆ ಬರಬಹುದು. ಈ ಸಂದರ್ಭಗಳು ಕಾಕತಾಳೀಯವಲ್ಲ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ನೀವು ಮನಸ್ಸಿನಲ್ಲಿ ಸಿಲುಕಿಕೊಂಡಿರುವ ವಿಷಯಗಳು ಮತ್ತೆ ಬೆಳಕಿಗೆ ಬರುತ್ತವೆ ಎಂಬುದರ ಸಂಕೇತಗಳಾಗಿವೆ. ಈ ರಾಶಿ ಚಕ್ರ ಚಿಹ್ನೆಯ ಕೆಲವು ಬಹಳ ಹಿಂದಿನ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಸತತವಾಗಿ ಕೇಳಿರದ ವ್ಯಕ್ತಿಯ ಹೆಸರು ಪ್ರಾರಂಭವಾಗುತ್ತದೆ. ಎಲ್ಲೋ ಆ ಹೆಸರು ಕಾಣಿಸಿಕೊಳ್ಳುತ್ತದೆ. ಯಾರಾದರೂ ಆ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಾರೆ. ಒಂದು ನೆನಪು ಮತ್ತೊಂದು ನೆನಪನ್ನು ಜಾಗೃತಗೊಳಿಸುತ್ತದೆ. ಈ ಅನುಕ್ರಮದಲ್ಲಿ ಶನಿಯು ಮನಸ್ಸನ್ನು ಹಿಂದಿನ ಅನುಭವಗಳ ಕಡೆಗೆ ನಿರ್ದೇಶಿಸುತ್ತಾನೆ. ಅದಕ್ಕಾಗಿಯೇ ಈ ಚಿಹ್ನೆಗಳು ಬಲವಾಗಿ ಕಾಣುತ್ತವೆ. ಈ ಅವಧಿಯಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಹೆಚ್ಚಾಗುತ್ತದೆ. ಆ ವ್ಯಕ್ತಿ ಈಗ ಹೇಗಿದ್ದಾನೆ ಎಂಬ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳುವ ಆಸಕ್ತಿಯು ಹೆಚ್ಚಾಗುತ್ತದೆ. ಹಾಗೆಯೇ ಯಾರನ್ನಾದರೂ ದೀರ್ಘಕಾಲ ತೆಗೆದುಕೊಳ್ಳುವ ವಿಷಯದಲ್ಲಿಯೂ ಸಹ. ಜ್ಯೋತಿಷ್ಯಗಳ ಪ್ರಕಾರ ನಮ್ಮ ಕಾಲದಲ್ಲಿ ಒಂದು ಪಾತ್ರ ಈಡೇರಿಲ್ಲ ಎಂದು ಜ್ಯೋತಿಷಿ ಸೂಚಿಸಿದಾಗ ಅಂತಹ ಭಾವನೆಗಳು ಉದ್ಭವಿಸುತ್ತವೆ. ಈ ಶನಿ ಗ್ರಹಗಳ ಪ್ರಕಾರ ಅವುಗಳಿಗೆ ಮತ್ತೊಂದು ವಿಶಿಷ್ಟ ಲಕ್ಷಣವಿದೆ. ಅವನು ಜನರನ್ನು ತರುವುದಿಲ್ಲ. ಅವನು ತರುವ ಪಾಠಗಳು ಹಿಂದೆ ನಡೆದ ಘಟನೆಗಳಿಂದ ಕಲಿತ ವಿಷಯಗಳನ್ನು ಸಹ
ನಮಗೆ ನೆನಪಿಸುತ್ತವೆ. ಅದಕ್ಕಾಗಿಯೇ ಈಗ ನೆನಪಿಸಿಕೊಳ್ಳುತ್ತಿರುವ ವ್ಯಕ್ತಿಯ ಹಿಂದೆ ಒಂದು ಸಂದೇಹವೂ ಅಡಗಿದೆ. ಇದು ನಿಮ್ಮ ಜೀವನದಲ್ಲಿ ಹೊಸ ತಿಳುವಳಿಕೆಗೆ ಕಾರಣವಾಗುವ ಅವಕಾಶ. ಆದರೆ ಹಾಗೆ ತೋರುತ್ತದೆ, ಈ ರಾಶಿ ಚಕ್ರದ ಜನರು ತಮ್ಮ ಭಾವನೆಗಳನ್ನು ಹೆಚ್ಚು ವ್ಯಕ್ತಪಡಿಸುವುದಿಲ್ಲ. ಅವರು ಒಳಗೆ ಎಷ್ಟೇ ಯೋಚಿಸಿದರೂ ಹೊರಗೆ ಶಾಂತವಾಗಿ ಕಾಣುತ್ತಾರೆ. ಆದಾಗ್ಯೂ ಈ 3 ದಿನಗಳಲ್ಲಿ ನಿಮ್ಮ ಆಂತರಿಕ ಸ್ವಭಾವವು ಹೆಚ್ಚು ಸಕ್ರಿಯವಾಗಿರುತ್ತದೆ. ಕೆಲವು ನೆನಪುಗಳು ಸ್ಪಷ್ಟವಾಗಿ ನೆನಪಿನಲ್ಲಿರುತ್ತವೆ. ಕೆಲವು ಘಟನೆಗಳು ನಿಮ್ಮ ಕಣ್ಣ ಮುಂದೆ ಮತ್ತೆ ಸಂಭವಿಸಿದಂತೆ ತೋರುತ್ತದೆ. ಇದೆಲ್ಲವೂ ಚಂದ್ರ ಮತ್ತು ಶನಿ ಒಟ್ಟಿಗೆ ಇರುವ ಪರಿಣಾಮ. ಕೆಲವು ಸಂದರ್ಭಗಳಲ್ಲಿ ಹಿಂದೆ ನಿಮ್ಮ ಜೀವನದಿಂದ ದೂರವಿದ್ದ ವ್ಯಕ್ತಿಯ ಬಗ್ಗೆ ನೀವು ಇತರರ ಮೂಲಕ ಮಾಹಿತಿಯನ್ನು ಪಡೆಯುತ್ತೀರಿ. ಆ ವ್ಯಕ್ತಿ ಎಲ್ಲಿದ್ದಾನೆ ಮತ್ತು ಅವನು ಏನು ಮಾಡುತ್ತಿದ್ದಾನೆ, ನೀವು ಹೇಗೆ ಮಾಡುತ್ತಿದ್ದೀರಿ ಎಂಬುದರ ವಿವರಗಳು ನಿಮ್ಮ ಕಿವಿಗೆ ಬೀಳಬಹುದು. ಇದು ಕೇವಲ ಮಾಹಿತಿಯಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಒಂದು ಅಧ್ಯಾಯವನ್ನು ತೆರೆಯಲು ಬಂದಿರುವ ಕೆಲವು ಸುಳಿವುಗಳೆಂದು ಸಹ ಪರಿಗಣಿಸಬಹುದು. ಈ ಅವಧಿಯಲ್ಲಿ ಕನಸುಗಳು ಸಹ ವಿಶೇಷವಾಗಿರುತ್ತವೆ. ಜ್ಯೋತಿಷ್ಯದ ಪ್ರಕಾರ ಹಳೆಯ ಸ್ನೇಹ, ಹಳೆಯ ಪರಿಚಯಸ್ಥರು, ಒಮ್ಮೆ ನಿಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸಿದ ವ್ಯಕ್ತಿ ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ಈ ಕನಸುಗಳು ಯಾವಾಗಲೂ ಭವಿಷ್ಯವನ್ನು ಹೇಳುವುದಿಲ್ಲ, ಆದರೆ ಅವು ಯಾವಾಗಲೂ ನಮ್ಮ ಹೃದಯದಲ್ಲಿ ಸಿಲುಕಿರುವ ಕೆಲವು ಭಾವನೆಗಳನ್ನು ಹೊರತರುತ್ತದೆ. ಈ ಗ್ರಹಗಳ ಸ್ಥಾನಗಳು ಈಗ ಇದನ್ನೇ ಮಾಡುತ್ತಿವೆ. ಆಗಸ್ಟ್ ಕೊನೆಯ ಹೊತ್ತಿಗೆ ಶನಿಯ ಪ್ರಭಾವವು ಹೆಚ್ಚು ಸ್ಪಷ್ಟವಾಗುತ್ತದೆ. ನೀವು ಹಿಂದೆ ತೆಗೆದುಕೊಂಡ ಕೆಲವು ನಿರ್ಧಾರಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸುವಿರಿ. ಆ ಕಾಲದ ಸಂದರ್ಭಗಳು, ಆ ಕಾಲದ ಭಾವನೆಗಳು, ಆ ಕಾಲದ ಸಂಭಾಷಣೆಗಳು ಇವೆಲ್ಲವೂ ನಿಮಗೆ ಮತ್ತೆ ಹೊಸ ಬೆಳಕಿನಲ್ಲಿ ಅರ್ಥವಾಗುತ್ತವೆ. ಒಮ್ಮೆ ಅದು ತಪ್ಪಾಗಿ ಕಂಡುಬಂದರೂ ಅದು ಏಕೆ ಮತ್ತೆ ಮತ್ತೆ ಸಂಭವಿಸಿತು ಎಂದು ನೀವು ಈಗ ಅರ್ಥ ಮಾಡಿಕೊಳ್ಳುವಿರಿ. ಇಲ್ಲಿ ಒಂದು ಪ್ರಮುಖ ವಿಷಯವಿದೆ. ಈ ಸಮಯದಲ್ಲಿ ಮತ್ತೆ ನಿಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಯ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ. ಜ್ಯೋತಿಷ್ಯ ವಿಶ್ಲೇಷಣೆಯ ಪ್ರಕಾರ ಮೊದಲು ಚಿಂತನೆಯ ಮಟ್ಟದಲ್ಲಿ ಪ್ರಾರಂಭವಾಗುತ್ತದೆ. ಆಗ ಮಾತ್ರ ಪರಿಸ್ಥಿತಿ ಸ್ಪಷ್ಟತೆಯ ಕಡೆಗೆ ಚಲಿಸುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸು ನಿಮಗೆ ಹೇಳುವ ಚಿಹ್ನೆಗಳಿಗೆ ಗಮನ ಕೊಡುವುದು ಮುಖ್ಯ. ಪ್ರಸ್ತುತ ಗ್ರಹಗಳ ಸ್ಥಾನಗಳು ಈ ರಾಶಿಚಕ್ರ ಚಿಹ್ನೆಗೆ ವಿಶೇಷ ಪಾಠವನ್ನು ಕಲಿಸುತ್ತಿದೆ. ಪ್ರತಿಯೊಂದು ಪರಿಚಯವು ಒಂದು ಕಾರಣಕ್ಕಾಗಿ ನಮ್ಮ ಜೀವನದಲ್ಲಿ ಬರುತ್ತದೆ. ಪ್ರತಿಯೊಂದು ದೂರವು ಒಂದು ಕಾರಣಕ್ಕಾಗಿ ಸಂಭವಿಸುತ್ತದೆ. ಕೆಲವರು ನಮ್ಮ ಜೀವನದಲ್ಲಿ ಪ್ರವೇಶಿಸಿ ನಮಗೆ ಪಾಠವನ್ನು ಕಲಿಸುತ್ತಾರೆ. ಕೆಲವು ಬಂಧಗಳು ನಮ್ಮಲ್ಲಿ ಅಡಗಿರುವ ಶಕ್ತಿಯನ್ನು ಮರಳಿ ತರಬಹುದು. ಈಗ ಮನಸ್ಸಿಗೆ ಬರುತ್ತಿರುವ ವ್ಯಕ್ತಿ ಕೂಡ ಇದೇ ರೀತಿಯ ಪಾತ್ರವನ್ನು ವಹಿಸುತ್ತಿದ್ದಾನೆ. ನಾಳೆ ಅಂತಹ ಭಾವನೆಗಳು ಇನ್ನಷ್ಟು ಬಲಗೊಳ್ಳುತ್ತವೆ. ಭೂತಕಾಲವನ್ನು ಹೊಸ ಬೆಳಕಿನಲ್ಲಿ ನೋಡುವ ಅವಕಾಶವಿರುತ್ತದೆ. ನಂತರ ನೋವನ್ನು ಉಂಟು ಮಾಡಿದ ವಿಷಯಗಳು ಸಹ ಈಗ ಹೊಸ ಪಾಠದಂತೆ ಕಾಣಿಸಬಹುದು. ಒಮ್ಮೆ ಕಳೆದು ಹೋದ ಸಂಬಂಧವು ಈಗ ಅನುಭವವಾಗಬಹುದು. ಇದು ಶನಿಯು ಈ ರಾಶಿಚಕ್ರ ಚಿಹ್ನೆಗಳಿಗೆ ನೀಡುವ ಪ್ರಬುದ್ಧತೆಯಾಗಿದೆ. ಪ್ರಸ್ತುತ ಗೋಚರಿಸುವ ಶಕ್ತಿಗಳು ಕೇವಲ ಭೂತಕಾಲದ ಜ್ಞಾಪನೆಗಳಲ್ಲ. ಇದರರ್ಥ ನಿಮಗೆ ಹೊಸ ದೃಷ್ಟಿಕೋನದಿಂದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ. ಗುರುವನ್ನು ತಿಳುವಳಿಕೆಯ ವಿಸ್ತರಣೆಯ ಸಂಕೇತವೆಂದು ಹೇಳಬಹುದು. ನೀವು ಮೊದಲು ಅರ್ಥ ಮಾಡಿಕೊಳ್ಳದ ಕೆಲವು ವಿಷಯಗಳು ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ನಿಮ್ಮ ಜೀವನದಲ್ಲಿ ಹಿಂದೆ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಹೊಂದಿದ್ದ ಅಭಿಪ್ರಾಯಗಳು ಬದಲಾಗುತ್ತವೆ. ಆಗ ನಡೆದ ಕೆಲವು ವಿಷಯಗಳನ್ನು ಈಗ ಹೊಸ ದೃಷ್ಟಿಕೋನದಿಂದ ನೋಡುವ ಶಕ್ತಿ ಇರುತ್ತದೆ. ಇದು ಗುರುವಿನ ಪ್ರಭಾವದ ಹೊಸ ವಿಶೇಷತೆಯಾಗಿದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏಕೆ ವಿಶೇಷ ಎಂದು ನಿಮಗೆ ಅರ್ಥವಾಗುತ್ತದೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬರುವ ಜನರು ಹೆಚ್ಚು ಕಾಲ ಇರುವುದಿಲ್ಲ, ಆದರೆ ಅವರು ಅವರಿಗೆ ನೀಡುವ ಸಮಯವು ದೊಡ್ಡ ಪರಿಣಾಮ ಬೀರುತ್ತದೆ. ಗುರುವು ಇದೀಗ ನಿಮಗೆ ಅದೇ ವಿಷಯವನ್ನು ನೆನಪಿಸುತ್ತಿದ್ದಾನೆ. ಆ ವ್ಯಕ್ತಿಯು ಕೇವಲ ಸಂಬಂಧವಲ್ಲ, ಆದರೆ ನಿಮ್ಮ ಬೆಳವಣಿಗೆಯಲ್ಲಿ ಒಂದು ಅಧ್ಯಯನವೂ ಹೌದು. ರಾಹುವಿನ ಪ್ರಭಾವವು ಮತ್ತೊಂದು ಪ್ರಮುಖ ಅಧ್ಯಯನವನ್ನು ತೋರುತ್ತದೆ. ರಾಹು ಯಾವಾಗಲೂ ಅನಿರೀಕ್ಷಿತ ಪ್ರಭಾವವನ್ನು ತರುತ್ತಾನೆ. ಅದಕ್ಕಾಗಿ ಈ ಅವಧಿಯಲ್ಲಿ ನೀವು ಎಂದಿಗೂ ನಿರೀಕ್ಷಿಸದ
ಪರಿಚಯದ ಬಗ್ಗೆ ಭಾವನೆಗಳನ್ನು ಪಡೆಯಬಹುದು. ನೀವು ಯಾವಾಗಲೂ ಮಾತನಾಡುತ್ತಿದ್ದ ವ್ಯಕ್ತಿಯ ಬಗ್ಗೆ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಹಳೆಯ ಸ್ನೇಹಿತರಿಂದ ಇದ್ದಕ್ಕಿದ್ದಂತೆ ಮಾಹಿತಿಯನ್ನು ಕೇಳುವುದು ಅಥವಾ ಹಿಂದಿನ ನೆನಪುಗಳು ಚರ್ಚೆಗೆ ಬರುವುದನ್ನು ಕಾಣಬಹುದು. ಈ ರಾಶಿ ಚಕ್ರ ಚಿಹ್ನೆಯ ಜನರು ಈ ಸಮಯದಲ್ಲಿ ವಿಶೇಷ ಭಾವನೆಗಳನ್ನು ಅನುಭವಿಸುತ್ತಾರೆ. ಹಿಂದಿನ ಕೆಲವು ಘಟನೆಗಳ ಬಗ್ಗೆ ಮನಸ್ಸಿನಲ್ಲಿರುವ ಅನುಮಾನಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ. ಹಿಂದೆ ಅವು ಏಕೆ ಸಂಭವಿಸಿದವು ಎಂದು ಅರ್ಥವಾಗದ ಕೆಲವು ವಿಷಯಗಳು ಈಗ ಸ್ಪಷ್ಟತೆಯತ್ತ ಸಾಗುತ್ತವೆ. ಗುರುಗ್ರಹವು ನೀಡುವ ಈ ಜ್ಞಾನವು ಬದಲಾವಣೆಯನ್ನು ತರುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯ ಕೆಲವು ಜನರು ತಮ್ಮ ವಿದ್ಯಾರ್ಥಿ ಹಂತದಲ್ಲಿ, ತಮ್ಮ ಕೆಲಸದ ಹಂತದಲ್ಲಿ ಅಥವಾ ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನದ ಒಂದು ನಿರ್ಣಾಯಕ ತಿರುವಿನ ಹಂತದಲ್ಲಿ ನೀವು ಆ ವ್ಯಕ್ತಿಯ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭಿಸಬಹುದು. ಈ ವ್ಯಕ್ತಿಯು ನಿಮ್ಮನ್ನು ಪ್ರೋತ್ಸಾಹಿಸದಿರಬಹುದು. ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅವರು ನಿಮ್ಮನ್ನು ಬೆಂಬಲಿಸಿರಬಹುದು ಅಥವಾ ಅವರು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಏನನ್ನಾದರೂ ಹೇಳಿರಬಹುದು. ಪ್ರಸ್ತುತ ಗ್ರಹ ಸ್ಥಾನದಲ್ಲಿ ಆ ವ್ಯಕ್ತಿಯ ಪ್ರಾಮುಖ್ಯತೆಯನ್ನು ಮತ್ತೆ ನೆನಪಿಸಲಾಗುತ್ತಿದೆ. ಗುರುವು ಮತ್ತೊಂದು ಪ್ರಮುಖ ಸಂಕೇತವನ್ನು ನೀಡುತ್ತಿದ್ದಾನೆ. ಪ್ರತಿಯೊಂದು ಸಂಬಂಧವು ಶಾಶ್ವತವಾಗಿರಬೇಕಾಗಿಲ್ಲ. ಪ್ರತಿಯೊಂದು ಸಂಬಂಧವು ಒಂದು ಅಮೂಲ್ಯವಾದ ಅನುಭವವನ್ನು ನೀಡುತ್ತದೆ. ಈಗ ನೀವು ನೆನಪಿಸಿಕೊಳ್ಳುವ ವ್ಯಕ್ತಿಯೂ ಸಹ ಅಂತಹ ಅನುಭವಕ್ಕೆ ವಿಶೇಷ. ಅದಕ್ಕಾಗಿಯೇ ಈ ನೆನಪುಗಳ ಹಿಂದೆ ಸಾಮಾನ್ಯವಾಗಿ ಆಳವಾದ ಅರ್ಥವಿರುತ್ತದೆ. ಬಹು ಪ್ರಭಾವಗಳಿಂದಾಗಿ ಕೆಲವು ಅನಿರೀಕ್ಷಿತ ಘಟನೆಗಳು ಸಹ ನಡೆಯುವ ಸಾಧ್ಯತೆಗಳಿವೆ. ದೀರ್ಘಕಾಲದವರೆಗೆ ಬಳಲಾಗುತ್ತಿರುವ ಫೋನ್ ಸಂಖ್ಯೆ ಕಾಣಿಸಿಕೊಳ್ಳಬಹುದು. ಹಳೆಯ ಫೋಟೋ ಪತ್ತೆಯಾಗುವುದು, ಹಳೆಯ ಸ್ಥಳದ ಬಗ್ಗೆ ಚರ್ಚೆ ಅಥವಾ ಹಳೆಯ ಸ್ನೇಹಿತ ಪರಸ್ಪರ ಭೇಟಿಯಾಗುವ ಇವೆಲ್ಲವೂ ನಿಮ್ಮ ಗಮನವನ್ನು ಒಂದು ದಿಕ್ಕಿನಲ್ಲಿ ಸೆಳೆಯುವ ಘಟನೆಗಳಾಗಿವೆ. ನೀವು ಪ್ರಯತ್ನಿಸುತ್ತಿರುವಂತೆ ಭಾಸವಾಗುತ್ತದೆ. ಈ ಸಮಯದಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಒಂದು ವಿಷಯವನ್ನು ಗಮನಿಸುತ್ತಾರೆ. ನೀವು ಹಿಂದಿನದನ್ನು ನೆನಪಿಸಿಕೊಂಡರೂ ಸಹ ನೀವು ಹಿಂದಿನ ಹಂತದಲ್ಲಿ ಶಾಂತಿಯುತ ಘಟನೆಯಿಂದ ಬದಲಾಯಿಸಲ್ಪಡುತ್ತದೆ. ಇದು ಗುರುವಿನ ಆಶೀರ್ವಾದ. ಒಂದು ಕಾಲದಲ್ಲಿ ಹೊರೆಯಂತೆ ಕಾಣುತ್ತಿದ್ದ ಸ್ಮರಣೆಯು ಈಗ ಅನುಭವವಾಗಿ ನೋಡಲಾಗುತ್ತದೆ. ಕೆಲಸದ ಕ್ಷೇತ್ರದಲ್ಲಿರುವ ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ಈ ಅವಧಿ ವಿಶೇಷವಾಗಿದೆ. ಹಿಂದೆ ನಿಮ್ಮೊಂದಿಗೆ ಕೆಲಸ ಮಾಡಿದ ವ್ಯಕ್ತಿಯ ಬಗ್ಗೆ ನೀವು ಮಾಹಿತಿಯನ್ನು ಪಡೆಯಬಹುದು. ಆ ವ್ಯಕ್ತಿಯು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿರಬಹುದು. ಅಂದರೆ ನಿಮ್ಮ ವೃತ್ತಿ ಜೀವನದ ಪ್ರಯಾಣದಲ್ಲಿ ಒಂದು ಮೈಲಿಗಲ್ಲು. ಅದು ಒಂದು ಮಹತ್ವದ ತಿರುವು ತಂದ ವ್ಯಕ್ತಿಯಾಗಿರಬಹುದು. ಆ ನೆನಪು ಈಗ ನಿಮಗೆ ಮರಳಿ ಬರುತ್ತಿರುವುದಕ್ಕೆ ಒಂದು ಕಾರಣವಿದೆ. ಪ್ರಸ್ತುತ ಅನುಭವದ ಮಟ್ಟವನ್ನು ತಲುಪುವುದು ಎಷ್ಟು ಮುಖ್ಯ ಎಂಬುದನ್ನು ಅರಿತುಕೊಳ್ಳುವ ಅವಕಾಶವಿದೆ. ಸ್ನೇಹದ ವಿಷಯದಲ್ಲಿ ಹಿಂದೆ ದೂರವಿದ್ದ ಸ್ನೇಹಿತನ ಬಗ್ಗೆ ಆಲೋಚನೆಗಳು ಹೆಚ್ಚಾಗುತ್ತವೆ. ಸ್ನೇಹದ ಹಿಂದಿನ ನಿಜವಾದ ಮೌಲ್ಯ ಹೆಚ್ಚಾಗುತ್ತದೆ. ಆ ಸಮಯದಲ್ಲಿ ಒಂದು ಸಣ್ಣ ಘಟನೆಯಂತೆ ಕಾಣುತ್ತಿದ್ದ ಒಂದು ಘಟನೆ ಈಗ ದೊಡ್ಡ ಪಾತ್ರವನ್ನು ವಹಿಸುವ ಸಾಧ್ಯತೆ ಇದೆ. ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಕೆಲವು ವಿಶೇಷ ಚಿಹ್ನೆಗಳು ಇವೆ. ಕುಟುಂಬದಲ್ಲಿ ನಿಮಗಾಗಿ ತುಂಬ ಹತ್ತಿರವಿರುವ ವ್ಯಕ್ತಿಯ ನೆನಪುಗಳು ತುಂಬ ಬಲವಾಗಿರಬಹುದು. ಅವರ ಮಾತುಗಳು, ಅವರ ಸಲಹೆಗಳು, ಅವರು ನಿಮಗೆ ಕಲಿಸಿದ ವಿಷಯಗಳನ್ನು ನೆನಪಿಸಿಕೊಳ್ಳಬಹುದು. ಮತ್ತು ಇದು ಕೇವಲ ಅದೃಷ್ಟದ ಕ್ಷಣವಲ್ಲ, ಆದರೆ ನಿಮ್ಮ ಜೀವನ ಪ್ರಯಾಣದಲ್ಲಿ ಆ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುವ ಸಮಯ. ಸಾವಿನ ಪ್ರಭಾವದಿಂದಾಗಿ ಕೆಲವೊಮ್ಮೆ ಮನಸ್ಸು ಒಂದು ಪ್ರಶ್ನೆಯನ್ನು ಕೇಳುತ್ತದೆ. ನಂತರ ಸಂದರ್ಭಗಳು ವಿಭಿನ್ನವಾಗಿದ್ದರೆ ಏನಾಗುತ್ತಿತ್ತು ಎಂಬ ಬಗ್ಗೆ ಆಲೋಚನೆಗಳು ಬರಬಹುದು. ಆದರೆ ಗುರು ತಕ್ಷಣವೇ ಮತ್ತೊಂದು ಪಾಠವನ್ನು ಕಲಿಸುತ್ತಾನೆ. ಪ್ರತಿಯೊಂದು ಘಟನೆಗೂ ತನ್ನದೇ ಆದ ಸಮಯವಿರುತ್ತದೆ. ಪ್ರತಿಯೊಂದು ಅನುಭವಕ್ಕೂ ಅದರದೇ ಆದ ಉದ್ದೇಶವಿರುತ್ತದೆ. ನೀವು ಈಗ ಅರ್ಥ ಮಾಡಿಕೊಳ್ಳುತ್ತಿರುವುದು ಮುಂದಿನ 3 ದಿನಗಳಲ್ಲಿ ನಿಮ್ಮಲ್ಲಿ ಬೆಳೆಯುತ್ತಿರುವ ಆಲೋಚನೆಗಳು ಬಗ್ಗೆ. ಅಂದರೆ ಭೂತಕಾಲವನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಆಲೋಚನೆಗಳು. ನಾವು ಭೂತಕಾಲವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಭವಿಷ್ಯವನ್ನು ಸ್ಪಷ್ಟವಾಗಿ ನೋಡಬಹುದು. ಪ್ರಸ್ತುತ ಗುರುವು ಅದೇ ಗ್ರಹವನ್ನು ತೋರಿಸುತ್ತಿದೆ. ಈ ರಾಶಿ ಚಕ್ರ ಚಿಹ್ನೆಯು ಈ ಸಮಯದಲ್ಲಿ ಮಾನಸಿಕ ರೂಪಾಂತರವನ್ನು ನೋಡುತ್ತದೆ. ಒಂದು ಕಾಲದಲ್ಲಿ ವಿಧಿಯ ಪ್ರಜ್ಞೆಯೊಂದಿಗೆ ನೋಡಲಾಗುತ್ತಿದ್ದ ವಿಷಯಗಳನ್ನು ಈಗ ವಸ್ತುನಿಷ್ಠವಾಗಿ ನೋಡಲಾಗುತ್ತದೆ. ಒಮ್ಮೆ ಅಗ್ರಸ್ಯ ಜನರ ನಡವಳಿಕೆಯು ಈಗ ಅರ್ಥವಾಗುತ್ತಿದೆ. ಗುರುವಿನ ಪ್ರಭಾವದಿಂದ ಉಂಟಾದ ಬದಲಾವಣೆ ಇದು. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಏಕೆ ಪ್ರಾಮುಖ್ಯತೆ ಪಡೆಯುತ್ತಿದ್ದಾನೆ ಎಂಬ ಪ್ರಶ್ನೆಗೆ
ಜ್ಯೋತಿಷ್ಯವು ನೀಡುವ ಉತ್ತರ ತುಂಬ ಸರಳವಾಗಿದೆ. ಕೆಲವು ಸಂಬಂಧಗಳು ಕೊನೆಗೊಂಡರು, ಅವುಗಳಿಂದ ಕಲಿತ ಪಾಠಗಳು ನಮ್ಮೊಂದಿಗೆ ಉಳಿದಿವೆ. ವಿಶೇಷವಾಗಿ ಈಗ ಆ ಪಾಠಗಳ ಮೌಲ್ಯವು ನಿಮಗೆ ಹೆಚ್ಚು ಸ್ಪಷ್ಟವಾಗಿದೆ. ಇಲ್ಲಿಯವರೆಗೆ ಶನಿಯ ಪ್ರಭಾವ, ಅಂದರೆ ಶನಿ ಮತ್ತು ಗುರು ಹಿಂದೆ ನಿಮ್ಮ ಮೇಲೆ ಹೇಗೆ ಇರುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದನ್ನು ನಾವು ಕಲಿತಿದ್ದೇವೆ. ಹಾಗಾದರೆ ನಿಮ್ಮಂತಹ ವ್ಯಕ್ತಿಯ ಚಿಹ್ನೆಗಳು ಏನು ಹೇಳಿವೆ ಎಂದು ನೋಡೋಣ. ನಿಮ್ಮ ಜಾತಕ ಫಲಿತಾಂಶಗಳ ಪ್ರಕಾರ ಈ 3 ದಿನಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಏನಾಗುತ್ತದೆ ಎಂಬುದು ಇಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಓಂ ಶ್ರೀ ಮಾತ್ರೇ ನಮಃ ಎಂದು ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಬೆಂಬಲಿಸಿ.